ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮೇಷರಾಶಿಯಲ್ಲ ಜನಿಸಿದ ಪ್ರಿಯರೇ, ನೀವು ಈ ಕ್ಷಣದಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಅದು ಕೇವಲ ಒಂದು ಸಾಮಾನ್ಯ ಘಟನೆ ಅಲ್ಲ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಮಹತ್ವದ ಬದಲಾವಣೆಯ ಮುನ್ನೋಟವಾಗಿದೆ. ದೇವರು ನಿಮಗೆ ಕೊಡುವ ಒಂದು ವಿಶೇಷ ಸಂಕೇತವಾಗಿದೆ. ನೀವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಕಷ್ಟಗಳು, ನೋವುಗಳು, ಮನಸ್ಸಿನ ಒತ್ತಡಗಳು ಮತ್ತು ಅನ್ಯಾಯಗಳೆಲ್ಲವೂ ನಿಮಗೆ ತುಂಬ ಭಾರವಾಗಿದ್ದವು. ಆದರೆ ಇವೆಲ್ಲವೂ ಒಂದು ದೊಡ್ಡ ತಿರುವಿನ ಮುನ್ನೆಚ್ಚರಿಕೆಯಾಗಿದೆ. ನೀವು ಹೊರಗೆ ನಗು ತೋರಿಸಿದ್ದರೂ ಒಳಗಿನಿಂದ ಅನುಭವಿಸಿದ ನೋವುಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ನೀವು ಯಾಕೆ ನಾನು ಮಾತ್ರ ಇಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕು ಎಂದು ಅನೇಕ ಬಾರಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಸಿಕೊಂಡಿದ್ದೀರಿ. ಆದರೆ ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಮುಂದಿನ ಕೆಲ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ಸಂಭವಿಸಲಿದೆ. ಇದು ಆರಂಭದಲ್ಲಿ ಸ್ವಲ್ಪ ಆಘಾತಕಾರಿಯಾಗಬಹುದು, ಆದರೆ ಕೊನೆಯಲ್ಲಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುತ್ತೆ. ವಿಶೇಷವಾಗಿ ಒಬ್ಬ ಮಹಿಳೆಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸತ್ಯ ಬಹಿರಂಗಗೊಳ್ಳಲಿದೆ. ಆಕೆ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರಬಹುದು, ನಿಮ್ಮ ಸ್ನೇಹಿತೆ ಆಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಪ್ರವೇಶಿಸುವ ಅಪರಿಚಿತ ಮಹಿಳೆ ಆಗಿರಬಹುದು. ಆದರೆ ಆಕೆ ಹೇಳುವ ಮಾತುಗಳು ನಿಮ್ಮ ಮನಸ್ಸಿನ ಆಳದಲ್ಲಿ ದೊಡ್ಡ ಪರಿಣಾಮ ಬೀರುತ್ತವೆ. ನೀವು ಇದುವರೆಗೂ ಗಮನಿಸದೇ ಇದ್ದ ಸತ್ಯಗಳನ್ನು ಆಕೆ ನಿಮ್ಮ ಮುಂದಿಡ್ತಾಳೆ ಮತ್ತು ಆ ಸತ್ಯಗಳು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೇಷರಾಶಿಯವರ ಜೀವನದಲ್ಲಿ ಕರ್ಮದ ಪ್ರಭಾವ ತುಂಬ ಗಾಢವಾಗಿರುತ್ತೆ. ನೀವು ಹಿಂದಿನ ದಿನಗಳಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳ ಫಲಿತಾಂಶವೂ ಕೂಡ ಕೆಲವೊಮ್ಮೆ ತಡವಾಗಿ ಸಿಗುತ್ತೆ ಮತ್ತು ಕೆಲವೊಮ್ಮೆ ನೀವು ತಪ್ಪೇ ಮಾಡದೇ ಇದ್ದರೂ ದೋಷವನ್ನು ಅನುಭವಿಸಬೇಕಾಗಬಹುದು. ಆದರೆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ. ನಿಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆದುಕೊಳ್ಳಲು ಈ ಎಲ್ಲ ಸಂದರ್ಭಗಳು ಸಂಭವಿಸಿದ್ದವು. ಈಗ ಆ ಪರೀಕ್ಷೆಗಳ ಅಂತ್ಯ ಸಮೀಪಿಸುತ್ತಿದೆ. ಯುಗಾದಿಯ ನಂತರ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ನೀವು ಯಾರನ್ನ ನಂಬಬೇಕು, ಯಾರನ್ನ ದೂರ ಇಡಬೇಕು ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮೊಳಗಿನ ಧೈರ್ಯ ಹೆಚ್ಚಾಗುತ್ತದೆ ಮತ್ತು ನೀವು ಇನ್ನಷ್ಟು ದೃಢವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆ ಹೊರಗಿನ ಪರಿಸ್ಥಿತಿಗಳಿಗಿಂತ ಅಲ್ಲ, ನಿಮ್ಮ ಒಳಗಿನ ಮನಸ್ಥಿತಿಯಿಂದ ಆರಂಭವಾಗುತ್ತೆ. ನೀವು ಇನ್ನು ಮುಂದೆ ಎಲ್ಲವನ್ನೂ ಸಹಿಸಿಕೊಳ್ಳುವ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನೀವು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಅನಾವಶ್ಯಕ ಸಂಬಂಧಗಳನ್ನು ದೂರ ಮಾಡುತ್ತೀರಿ. ಈ ಸಮಯದಲ್ಲಿ ಕೆಲವರು ನಿಮ್ಮ ಜೀವನದಿಂದ ಸ್ವತಃ ದೂರ ಆಗಬಹುದು. ಇದು ನಿಮಗೆ ನೋವು ಕೊಡಬಹುದು, ಆದರೆ ಇದು ನಿಮ್ಮ ಒಳ್ಳೆಯಕ್ಕಾಗಿ ನಡೀತಾ ಇರುವುದು ಎಂದು ನೀವು ತಿಳಿಯಬೇಕು. ಇದು ದೈವಿಕ ರಕ್ಷಣೆಯ ಒಂದು ರೂಪವಾಗಿದೆ. ನಿಮ್ಮ ಜೀವನದಲ್ಲಿ ಉಳಿದವರು ಮಾತ್ರ ನಿಜವಾದವರು ಎಂದು ನೀವು ಅರಿಯುತ್ತೀರಿ. ಈ 4 ದಿನಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಸಮಯವಾಗಲಿವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ವಿಶೇಷವಾಗಿ ಆ ಮಹಿಳೆಯ ಮಾತುಗಳು ನಿಮ್ಮನ್ನು ಆಳವಾಗಿ ಪ್ರಭಾವಿಸುತ್ತೆ. ಆಕೆ ನಿಮ್ಮನ್ನು ನಿಮ್ಮ ಜೀವನದ ಸತ್ಯದೊಂದಿಗೆ ಮುಖಾಮುಖಿಯಾಗ್ತಾಳೆ. ನೀವು ಇದುವರೆಗೂ ತಪ್ಪಿಸಿಕೊಂಡಿದ್ದ ವಿಷಯಗಳನ್ನು ಎದುರಿಸಲು ನಿಮಗೆ ಪ್ರೇರಣೆ ನೀಡ್ತಾಳೆ. ಆ ಮಾತುಗಳು ನಿಮಗೆ ನೋವು ತರಬಹುದು, ಆದರೆ ಅವು ನಿಮ್ಮ ಬೆಳವಣಿಗೆಯ ಪ್ರಮುಖ ಕಾರಣವಾಗುತ್ತೆ. ನೀವು ಕಣ್ಣೀರು ಹಾಕಬಹುದು, ಆದರೆ ಆ ಕಣ್ಣೀರು ನಿಮ್ಮ ಮನಸ್ಸಿನ ಶುದ್ಧೀಕರಣವಾಗುತ್ತೆ. ಅದು ನಿಮ್ಮೊಳಗಿನ ಒತ್ತಡವನ್ನು ಹೊರಹಾಕುತ್ತೆ ಮತ್ತು ನಿಮಗೆ ಹೊಸ ಶಕ್ತಿ ನೀಡುತ್ತೆ. ಗ್ರಹಗಳ ಚಲನೆಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸದಾ ತುಂಬ ಸಂವೇದನಾಶೀಲರಾಗಿರುತ್ತೆ. ಆದ್ದರಿಂದ ಸಣ್ಣ ಘಟನೆಗಳು ಕೂಡ ನಿಮಗೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಇದು ಕೇವಲ ಯಾದೃಚ್ಛಿಕ ಘಟನೆಗಳಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ದೈವಿಕ ಯೋಜನೆಯ ಭಾಗವಾಗಿದೆ. ಪ್ರೀತಿಯ ವಿಷಯದಲ್ಲಿ ಇದುವರೆಗೆ ಈ ಸಮಯ ತುಂಬ ಮಹತ್ವದ್ದಾಗಿರುತ್ತೆ. ನೀವು ಯಾರನ್ನಾದರೂ ತುಂಬ ಪ್ರೀತಿಸ್ತಾ ಇದ್ರೆ ನೀವು ನಿಮ್ಮನ್ನು ಸಂಪೂರ್ಣವಾಗಿ ಆ ಸಂಬಂಧಕ್ಕೆ ಅರ್ಪಿಸಿಕೊಂಡಿರಬಹುದು, ಆದರೆ ಕೆಲವೊಮ್ಮೆ ಅದೇ ನಿಮ್ಮ ದೌರ್ಬಲ್ಯ ಕೂಡ ಆಗಿರಬಹುದು. ನೀವು ನಂಬಿದ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡನ ಅಥವಾ ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಂಡ ಎಂಬ ಸತ್ಯ ಈಗ ಹೊರಬರುತ್ತೆ. ಇದು ಒಂದು ಸಣ್ಣ ಘಟನೆ ಅಥವಾ ಒಂದು ಮಾತಿನ ಮೂಲಕ ಬಹಿರಂಗ ಆಗಬಹುದು. ಇದರಿಂದ ನಿಮಗೆ ನೋವು ಉಂಟಾಗಬಹುದು, ಆದರೆ ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠನಾಗಿ ಮಾಡುತ್ತೆ.
ಕೆಲವರಿಗೆ ಹಳೆಯ ಪ್ರೀತಿಯ ಅಂತ್ಯವಾಗಬಹುದು, ಆದರೆ ಇತರರಿಗೆ ನಿಜವಾದ ಪ್ರೀತಿ ಇನ್ನಷ್ಟು ಗಟ್ಟಿಯಾಗಬಹುದು. ಯಾಕೆಂದರೆ ಸತ್ಯದ ಮೇಲೆ ನಿಂತಿರುವ ಸಂಬಂಧ ಮಾತ್ರ ಶಾಶ್ವತವಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಕೂಡ ಕೆಲವು ದಿನಗಳಿಂದ ಉಳಿದಿದ್ದ ಅಸಮಾಧಾನಗಳು ಈ ಸಮಯದಲ್ಲಿ ಹೊರಬರಬಹುದು. ಸಣ್ಣ ವಿಷಯ ದೊಡ್ಡ ವಿಚಾರವಾಗಿ ಪರಿಣಮಿಸಬಹುದು. ಇದರಿಂದ ಕೆಲ ಸಮಯ ಉದ್ವಿಗ್ನತೆ ಉಂಟಾಗಬಹುದು. ಆದರೆ ಇದು ನಿಮ್ಮ ಸಂಬಂಧವನ್ನು ಮುರಿಯಲು ಅಲ್ಲ, ಅದನ್ನು ಸರಿಪಡಿಸಲು ಬಂದಿರುವ ಅವಕಾಶವಾಗಿದೆ. ನೀವು ಅಹಂಕಾರವನ್ನು ಬಿಟ್ಟು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಬಲವಾಗುತ್ತೆ. ಇಲ್ಲವಾದರೆ ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ಆಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಮಾತಿನ ಮೇಲೆ ನಿಯಂತ್ರಣ ಅತ್ಯಗತ್ಯ. ದೇವರು ಈ ಅವಧಿಯಲ್ಲಿ ನಿಮಗೆ ವಿವಿಧ ಸಂಕೇತಗಳ ಮೂಲಕ ಮಾರ್ಗದರ್ಶನ ನೀಡ್ತಾರೆ. ನೀವು ಒಂದೇ ಘಟನೆ ಮತ್ತೆ ಮತ್ತೆ ಕಾಣ್ತೀರಾ ಮತ್ತು ಕೆಲವು ವಿಶೇಷ ಹೆಸರುಗಳು ಪದೇ ಪದೇ ಕೇಳಿ ಬರುತ್ತೆ. ಇದು ನಿಮ್ಮ ಗಮನ ಸೆಳೆಯಲು ದೇವರು ಕೊಡುವ ಸೂಚನೆಗಳಾಗಿರುತ್ತೆ. ಈ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವು ನಿಮ್ಮ ನಿರ್ಧಾರಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತೆ. ಪ್ರತಿದಿನ ಬೆಳಿಗ್ಗೆ ಕೆಲವು ಕ್ಷಣಗಳು ಮೌನವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಕೇಳಿ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ಮಾರ್ಗ ತೋರಿಸುತ್ತೆ. ನಿಮ್ಮ ಮಾತುಗಳಿಗೆ ಹೆಚ್ಚು ಜಾಗ್ರತೆ ವಹಿಸಿ, ಯಾಕೆಂದರೆ ಒಂದು ಪದವು ಸಂಬಂಧವನ್ನು ಉಳಿಸಬಹುದು ಅಥವಾ ಹಾಳು ಮಾಡಬಹುದು. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸೋದು ಉತ್ತಮ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯಿರಿ, ಆದರೆ ಅವುಗಳ ಬಗ್ಗೆ ಹೆಚ್ಚು ಯೋಚಿಸಿ ನಿಮ್ಮ ಮನಸ್ಸನ್ನು ಕಾಡಿಸಿಕೊಳ್ಳಬೇಡಿ. ಆಧ್ಯಾತ್ಮಿಕವಾಗಿ ನೀವು ಬಲವಾಗಬೇಕು. ಅದಕ್ಕಾಗಿ ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮಂಗಳವಾರ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡುವುದು ನಿಮಗೆ ಶಕ್ತಿಯನ್ನು ನೀಡುತ್ತೆ. ಕೆಂಪು ಬಣ್ಣವು ನಿಮಗೆ ಈ ಸಮಯದಲ್ಲಿ ಶುಭಕಾರಿಯಾಗಿರುತ್ತೆ. ಕೆಂಪು ಬಟ್ಟೆ ಧರಿಸೋದು ಅಥವಾ ಕೆಂಪು ಹೂಗಳನ್ನು ದೇವರಿಗೆ ಅರ್ಪಿಸೋದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ಕೆಲಸವನ್ನು ಪೂರ್ಣಗೊಳಿಸುವವರೆಗೂ ಅದನ್ನು ರಹಸ್ಯವಾಗಿಡಿ. ಇಲ್ಲವಾದರೆ ಅನಗತ್ಯ ಅಡಚಣೆಗಳು ಎದುರಾಗಬಹುದು. ನಿಮ್ಮ ಮೌನವೇ ನಿಮ್ಮ ಶಕ್ತಿ ಆಗುತ್ತೆ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮದು ಆಗುತ್ತೆ. ನಿಮ್ಮ ಕುಲದೇವತೆಯ ಆಶೀರ್ವಾದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತೆ. ಬಡ್ತಿ ಅಥವಾ ಸಂಬಳ ಹೆಚ್ಚಳ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ಸಮಯ ಲಾಭದಾಯಕವಾಗಿರುತ್ತೆ. ಹೊಸ ಅವಕಾಶಗಳು ಬರುತ್ತೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಹಳೆಯ ಸಾಲಗಳು ತೀರಬಹುದು ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಮನೆ ಅಥವಾ ವಾಹನ ಖರೀದಿಸುವ ಯೋಚನೆ ಇದ್ದರೆ ಇದು ಸೂಕ್ತ ಸಮಯ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಮನೆಯೊಳಗೆ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಮದುವೆ ಅಥವಾ ಸಂತಾನ ಸಂಬಂಧಿತ ಸಂತೋಷದ ಸುದ್ದಿ ಬರಬಹುದು. ಮಕ್ಕಳಿಂದ ಸಂತೋಷಕರ ಮಾಹಿತಿ ಸಿಗಬಹುದು. ಅವರು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಉತ್ತಮ ಸುಧಾರಣೆ ಕಂಡುಬರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತೆ. ನೀವು ಹೆಚ್ಚು ಶಕ್ತಿಯುತವಾಗ್ತೀರಾ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಉತ್ತಮ ನಿದ್ದೆ ಮತ್ತು ಮಾನಸಿಕ ಶಾಂತಿ ನಿಮಗೆ ಲಭಿಸುತ್ತೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಏಕಾಗ್ರತೆ ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯತೆ ಇದೆ. ವಿದೇಶದಲ್ಲಿ ಓದು ಅಥವಾ ಉದ್ಯೋಗದ ಅವಕಾಶಗಳು ಕೂಡ ದೊರೆಯಬಹುದು. ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಇದು ಅನುಕೂಲಕರ ಸಮಯ. ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಮತ್ತು ಸಂಬಂಧ ಗಟ್ಟಿಯಾಗುತ್ತೆ. ಕೆಲವರಿಗೆ ಪ್ರೀತಿ ಮದುವೆಯಾಗಿ ರೂಪಾಂತರಗೊಳ್ಳಬಹುದು. ಅವಿವಾಹಿತರಿಗೆ ಉತ್ತಮ ಜೋಡಿ ಅನ್ನೋದು ಸಿಗಬಹುದು. ಜೀವನದಲ್ಲಿರುವ ಸಣ್ಣ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸುವುದು ಒಳ್ಳೆಯದು. ಪ್ರತಿ ಶನಿವಾರ ಶನಿ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆ ಅರ್ಪಿಸಿ. ಪಂಚಮುಖಿ ರುದ್ರಾಕ್ಷ ಧರಿಸೋದು ಉತ್ತಮ. ತುಳಸಿ ಗಿಡವನ್ನು ಬೆಳೆಸಿ ಪ್ರತಿದಿನ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಹೇಳೋದು ಅಥವಾ ಜಪಿಸೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸೋದು ಆರೋಗ್ಯಕ್ಕೆ ಉತ್ತಮ. ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಪಠಿಸೋದು
ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತೆ. ಇತರರಿಗೆ ಸಹಾಯ ಮಾಡಿ, ಬಡವರಿಗೆ ಆಹಾರ ನೀಡಿ, ಪ್ರಾಣಿಗಳಿಗೆ ಆಹಾರ ನೀಡಿ. ದಯೆ ಮತ್ತು ಕ್ಷಮೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ. ಕೊನೆಯಲ್ಲಿ ಒಂದು ಮುಖ್ಯ ವಿಷಯ, ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ, ಯಶಸ್ಸು ಸ್ವಯಂ ನಿಮ್ಮ ಬಳಿ ಬರುತ್ತೆ. ಶನಿ ಪ್ರಭಾವ ತಾತ್ಕಾಲಿಕವಾಗಿತ್ತು, ಆದರೆ ಅದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತೆ. ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ನಿಮಗೆ ಸಿಕ್ಕಿರುವ ಇವಾಗ ಅವಕಾಶವನ್ನು ಕಳೆದುಕೊಳ್ಬೇಡಿ. ಧೈರ್ಯವಾಗಿ ಮುಂದೆ ಸಾಗ್ರಿ. ನಿಮ್ಮ ಜೀವನದಲ್ಲಿ ಬೆಳಕು ಖಂಡಿತ ಹರಿದು ಬರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.